ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ಧರಣಿ ಆಳ್ತಾರ? ತುಂಬಾ ಜನಗಳ ಪ್ರಶ್ನೆ. ಹುಡುಗಳೆ, ನನ್ನ ಮಗಳು ಭರಣಿಯಲ್ಲಿ ಹುಟ್ಟಿದಾಳೆ, ನನ್ನ ಮಗ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಪುರುಷರಿಗಿಂತಲೂ ಸ್ತ್ರೀಯರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಆಳುತ್ತಾರೆ, ಇಲ್ಲ ಆಳುವವರ ಪಕ್ಕದಲ್ಲಿ ನಿಂತು ಅಧಿಕಾರ ನಡೆಸುತ್ತಾರೆ, ಇಲ್ಲ ಅಧಿಕಾರ ಮಾಡುವವರಿಗೆ ಪಕ್ಕದಲ್ಲಿ ಪಕ್ಕಬಲವಾಗಿ ನಿಲ್ಲುವಂತ ತಾಕತ್ತು ಅಂತ ಹೇಳ್ತೇವೆ. ಇದು ಅಗಸ್ತ್ಯ ನಾಡಿಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ನಾನು ಈಗಲೂ ನೋಡಿ ಏನೇನೋ ಇಟ್ಕೊಂಡಿದ್ದೇನೆ ರಿಸರ್ಚ್. ಸರಿಯಾದ ಸಮಯಕ್ಕೆ ಸರಿಯಾಗಿ ಯಾರಾದರೂ ಕೈ ಹಿಡಿದುಕೊಂಡು ಬಿಟ್ಟರೆ ಆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಮಗು ನಿಶ್ಚಿತ ಒಂದು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಅದರ ತತ್ಸಮಾನವಾಗಿರತಕ್ಕಂಥ ಒಂದು ಉದ್ಯೋಗ. ನೀವು ಹೊಂದಿರೋದೇ ಆಳೋಕೆ, ಇಲ್ಲ ಆಳುವವರ ಪಕ್ಕದಲ್ಲಿ ನಿಲ್ಲುವಂತ ಒಂದು ತುಂಬಾ ದೊಡ್ಡ ಪಕ್ಕಬಲ ಶಕ್ತಿ ಅಂತ ಹೇಳ್ತಾರೆ. ಅಪರೂಪದಲ್ಲೊಂದು ಅಪರೂಪ ಬಲವಾಗಿ ನಿಲ್ಲತಕ್ಕಂಥ ಒಂದು ಜಾತಕವಾಗತಕ್ಕಂಥ ಒಂದು ಭಾವ. ತುಂಬಾ ಶಕ್ತಿ ಇರುತ್ತೆ ನಿಮಗೆ, ತುಂಬಾ ಚೈತನ್ಯ ಶಕ್ತಿ ಇರತಕ್ಕಂಥ ಭಾವ. ಅದರಲ್ಲೂ ಭರಣಿ ನಕ್ಷತ್ರವೇನಾದರೂ ಶುಕ್ರವಾರವಾಗಿ ಹುಟ್ಟಿದ್ದರೆ ನಿಮಗೆ ನೋಡಿ, ಜನ್ಮತ ನಿಮ್ಮ ಬಲ ಬೇರೆ, ಶಕ್ತಿ ಬೇರೆ, ಚೈತನ್ಯ ಬೇರೆ. ಎಲ್ಲಾ ನಕ್ಷತ್ರಗಳೆಲ್ಲ ಅಂತಲ್ಲ, ಅಲ್ಲೊಂದು ಭೋಗ ಲಾಲಸೆ, ಅಧಿಕಾರ ಲಾಲಸೆ. ಯು ಆರ್ ಗಿಫ್ಟೆಡ್, ಬಟ್ ಇಷ್ಟು ಶಕ್ತಿ, ಇಷ್ಟು ಅಧಿಕಾರ, ಇಷ್ಟು ಬಲ ಅನ್ನೋದನ್ನ ಬಿಡುವುದಿಲ್ಲ. ಸೊ ಅಲ್ಲಿ ಹೊಡಿಲಿಕ್ಕೆ ನಿಂತುಕೊಳ್ಳುತ್ತದೆ. ಅಲ್ಲಿ ಏನೋ ಒಂದು ತಂದೆಯ ವಿಚಾರದಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೊಂದು ನೋವಿರುತ್ತದೆ. ಹೌದೋ ಅಲ್ವೋ ಹೇಳಿ.